ಬೆಂಕಿಯ ಮಡಿಲಲ್ಲಿ ಇದೇನೋ ನೀಲ್ಕಂಠ, ನೀನ್ ನನ್ನ ಕಾಲ ಹತ್ರ ಕೂತ್ಕೊಂಡ್ಬಿಟ್ಟಿದ್ಯಾ? ಇನ್ನೂ ನೀನು ಸಾಯ ಇಲ್ವಾ? ಯಾವಾಗ ಸಾಯ್ತೀಯ ನೀನು? ನಾನ್ ಸಾಯೋದ? ಸಾಯಿ ನಗಿನ್ ಬಿದ್ದೋಗು ನೀನು. ಯಜಮಾನ್ರೆ, ಶ್ರೀಕಾಂತಪ್ಪನೋ ಮಲ್ಲಿನೋ ಇಲ್ಲ. ಏನಂತೆ? ಇಟ್ವಾಗ್ಲೂ ಎಲ್ಲಾ ಕಡೆ ನೋಡ್ದೆ, ಅವ್ರು ಇಲ್ವೇ ಇಲ್ಲ. ನೀವು ಔಷಧಿ ಕೊಡ್ದೆ ಹೋದ್ರೆ ಏನಾಯ್ತು? ನಾಳೆ ಬೆಳಗ್ಗೆ ನಾನೇ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಔಷಧಿ ಕೊಡಿಸ್ತೀನಿ. ಅವ್ರನ್ನ ಉಳಿಸ್ಕೋತೀನಿ. ಅದನ್ನ ಯಾರಿಂದನೂ ತಡೆಯಕ್ಕೆ ಸಾಧ್ಯ. ಚಿಕ್ಕ ಯಜಮಾನ್ರೆ, ಅಲ್ಲಿ ಯಾವುದೋ ಎತ್ತಿನ ಗಾಡಿ ಕಾಣಿಸ್ತಿದೆ, ಬನ್ನಿ ಹೋಗೋಣ. ನಿಮ್ಮ ಯಜಮಾನ್ರೆ ನಮ್ಮ? ಹೌದಣ್ಣ, ನಮ್ಮ ಯಜಮಾನ್ರೆ. ಅಯ್ಯೋ, ಯಾರೋ ಬಂದ ಆಗ್ತದೆ. ಯಜಮಾನ, ಶ್ರೀಕಾಂತಪ್ಪ ನೋಡ್ದೆ, ನೀಲ್ಕಂಠರಾವ್ ಮಗನ ನೋಡ್ಲಿಲ್ಲ ರೀ. ಇವ್ರು ಯಾರು? ಸಂಜೇರಿ ಇವರು. ನಡಿ ಯಜಮಾನ್ರಿಗೆ ಹೇಳ್ಬಿಡೋಣ, ಸಿಕ್ಕಿಲ್ಲ ಅಂತ. ಬಾ ಹೋಗೋಣ. ಸುಮ್ಮನೆ ನನ್ನ ಮೈ ಮೇಲಾಗಿರೋ ಪೆಟ್ಗಳು ವಾಸಿ ಆಗಿದೆ ಇಲ್ಲೋ ಅಂತ ವಿಚಾರಿಸಲ್ವಾ? ಯಜಮಾನ್ರೆ, ಗಾಯ ವಾಸಿ ಆಗಿದೆನಾ? ನೀನೇ ನೋಡು. ಕಡಿಮೆ ಆಗೈತೆ. ಎಲ್ಲ ನಿನ್ನ ಕೈ ಗುಣದಿಂದನೇ ವಾಸಿಯಾಗಿದೆ. ಹೋಗ್ಯಮ್ಮ, ಹೇಳಿದ್ರು ಮನೆ. ಆಯ್ತಣ್ಣ. ಹಣ ಉಳಿಸೋದು ನಿಮ್ ಕೈನಲ್ಲೇ ಇದೆ. ಬಾಯ್ತು ಮೊನ್ನೆ ಗಾಳಿಪಟ ಹಾಕಕ್ಕೆ ಅಂತ ಹೋಗಿದ್ರು, ಅಷ್ಟೇ ತಲೆ ಸುತ್ತ ಬಿದ್ಬಿಟ್ರು. ಮತ್ತೆ ಚೇತರಿಸಿದ್ರು. ಆವಾಗ ಬೀಳ್ತಾನೆ ಇರ್ತಾರೆ. ದಿನಕ್ಕೂ ಸುಸ್ತು ಜಾಸ್ತಿನೇ ಆಗ್ತಿದೆ. ಒಂದ್ ಸಣ್ಣ ಕೆಲಸ ಮಾಡಿದ್ರು ತುಂಬಾ ಆಯಾಸ ಪಡ್ತಾರೆ. ಇದಕ್ಕೆಲ್ಲ ನೀವೇ ಪರಿಹಾರ ಹೇಳ್ಬೇಕು. ಅವ್ರಿಗೇನಾಗಿದೆ ಸ್ವಲ್ಪ ಹೇಳಿ. ಎಂತ ಕೆಲಸ ಆಗೋಯ್ತಲ್ಲಮ್ಮ. ಈಗ ತಾನೇ ಒಬ್ಬ ಬಂದು ತನ್ನ ಮಗನಿಗೆ ಹೀಗಿದೆ ಅಂತ ಹೇಳಿ ಇಂಥ ಔಷಧಿನ ತಗೊಂಡೋಗ್ಬಿಟ್ಟ. ಈಗ ನನ್ನ ಹತ್ರ ಔಷಧಿ ಇಲ್ವಲ್ಲ, ಏನ್ ಮಾಡ್ಲಿ? ನಾನು ನಿಮ್ನೆ ನಂಬ್ಕೊಂಡು ಅಲ್ಲಿಂದ ಓಡೋಡ್ ಬಂದಿವ್ನಿ. ನೀವೇ ಹೇಗಾದ್ರೂ ಮಾಡಿ ಇವ್ರ ಪ್ರಾಣ ಉಳಿಸ್ಬೇಕು. ನೋಡಮ್ಮ, ಆ ಗಿಡಮೂರ್ಕೆ ಅಲ್ಲಿಂದ ತಂದು ಔಷಧಿ ತಯಾರು ಮಾಡಕ್ಕೆ 10-15 ದಿವಸ ಬೇಕಾಗುತ್ತಮ್ಮ. 15 ದಿವಸನ? ಬೈದ್ರೆ ಆ ಔಷಧಿ ಯಾರಿಗೋ ಕೊಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ, ಯಾರಿಗೆ ಅಂತ ಹೇಳಿದ್ರೆ ನಾನು ಅವ್ರ ಹತ್ರನೇ ಹೋಗಿ ಅವ್ರ ಕಾಲಿಗೆ ಬಿದ್ದು ಬೇಡ್ಕೊಂಡು ಔಷಧಿ ಪಡ್ಕೊಳ್ತೀನಿ. ಕೊಟ್ಟೆ, ಯಾರಿಗೂ ಕೊಟ್ಟೆ, ಜ್ಞಾಪಕ ಬರ್ತಾ ಇಲ್ಲ. ನಾವಳಿ ಬೈದ್ರೆ ಯಾರು ಅಂತ ಹೇಳಿ. ಅದು ಜಮೀನ್ದಾರು. ಯಾವ ಜಮೀನ್ದಾರು? ಅವ್ರ ಹೆಸರು ಹೇಳು ಬೈದ್ರೆ. ಅದು ಹೆಸರು ನೀಲ್ಕಂಠರಾವ್. ಬೆಂಕಿಯ ಮಡಿಲ